ಗ್ರಾಮದಲ್ಲಿ ಶಿಲುಬೆಟ್ಟದಲ್ಲಿ ಗಣಿಗಾರಿಕೆ ನಡೆಯುತ್ತಿರುವುದನ್ನು ಸ್ಥಗಿತಗೊಳಿಸಿ, ಬೇಲೂರು ತಾಲೂಕು ಬಂಟೇನಹಳ್ಳಿ ವಾರ್ಡ್ 2ರಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಿ ಮತ್ತು ಹಾಸನ ನಗರದ ವೀರನಹಳ್ಳಿ ಕೆರೆ ನಿವಾಸಿಗಳಿಗೆ ನಿವೇಶನ ಗುರುತಿಸಿ ಮನೆ ಕಟ್ಟಿಸಿಕೊಡಲು ಆಗ್ರಹಿಸಿ ರಾಜ್ಯ ರೈತ ಸಂಘದಿಂದ ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ಸೋಮವಾರದಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದು ರೈತ ಸಂಘದ ರಾಜ್ಯಾಧ್ಯಕ್ಷ ಆನೆಕೆರೆ ರವಿ ಮಾಧ್ಯಮದೊಂದಿಗೆ ಮಾತನಾಡಿ, ಹಾಲೂರು ತಾಲೂಕಿನ ಹೊಸಮಠ ಗ್ರಾಮದಲ್ಲಿ ಕ್ರೈಸ್ತ ಧರ್ಮದ ಪವಿತ್ರ ಸ್ಥಳವಾಗಿರುವ ಶಿಲುಬೆಟ್ಟದಲ್ಲಿ ನಿರಂತರವಾಗಿ ಗಣಿಗಾರಿಕೆ ನಡೆಯುತ್ತಿದ್ದು, ಈ ಗಣಿಗಾರಿಕೆಯಲ್ಲಿ ಸ್ಫೋಟಗಳಿಂದ ಸುತ್ತಮುತ್ತಲಿನ ಗ್ರಾಮಗಳಿಗೆ ತೀವ್ರ ಪರಿಣಾಮ ಉಂಟಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಬೆಟ್ಟದ ಸುತ್ತಮುತ್ತಲಿನ ಮನೆಗಳಿಗೆ ಬಿರುಕು ಕಾಣಿಸಿಕೊಂಡಿದ್ದು, ಜನರು ಭಯಭೀತರಾಗಿ ಬದುಕುವಂತಾಗಿದೆ. ಗಣಿಗಾರಿಕೆ ಸ್ಥಳದಲ್ಲಿ ಭಾರೀ ವಾಹನಗಳು ನಿರಂತರವಾಗಿ ಸಂಚರಿಸುತ್ತಿರುವುದರಿಂದ ಗ್ರಾಮೀಣ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು, ವಾಹನ ಸಂಚಾರಕ್ಕೆ ರಸ್ತೆಯ ದೃಷ್ಟಿಯಿಂದ ಶಾಲಾ ವಾಹನಗಳು ಗ್ರಾಮಗಳಿಗೆ ಬರಲು ನಿರಾಕರಿಸುತ್ತಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೂ ತೊಂದರೆಯಾಗುತ್ತಿದೆ ಎಂದರು. ನಿರಂತರ ಸ್ಫೋಟಗಳಿಂದ ಗ್ರಾಮಗಳಲ್ಲಿ ವಾಸಿಸುವುದೇ ಕಷ್ಟಕರವಾಗಿದೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಹೊಸಮಠ, ಕಲ್ಲುಕೊಪ್ಪಲು, ಮಠದ ಕೊಪ್ಪಲು, ಹಾರೋಹಳ್ಳಿ, ನವಿಲ್ಹಳ್ಳಿ, ಬಡಗಿಕೊಪ್ಪಲು ಹಾಗೂ ದಿಣ್ಣೆಕೊಪ್ಪಲು ಸೇರಿದಂತೆ ಹಲವು ಗ್ರಾಮಗಳ ಜನರು ಈ ಗಣಿಗಾರಿಕೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗಣಿಗಾರಿಕೆ ನಡೆಸುತ್ತಿರುವವರ ಪರವಾನಗಿಯನ್ನು ತಕ್ಷಣ ರದ್ದುಪಡಿಸಿ ಶಾಶ್ವತವಾಗಿ ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸುರೇಶ್, ರಘು, ಪ್ರತಾಪ್, ಹರೀಶ್, ಅರುಣ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಹರೀಶ್, ಬೇಲೂರು. ಈ ರೀತಿ ಆಗಿದೆ ನಮ್ಮ ಸರ್ಕಾರ. ಇದನ್ನ ಜಿಲ್ಲಾಧಿಕಾರಿಗಳು ಎಚ್ಚರಿಕೊಂಡು ನಮಗೇನೋ ಒಂದು ಮಾಡಿಕೊಂಡಿಲ್ಲ ಅಂದ್ರೆ ನಾವು ಇಲ್ಲೇ ಮನೆ ಬರ್ತೀವಿ, ಇಲ್ಲೇ ಇದ್ರವರೆಗೂ ನಾವು ಧರಣಿ ಕೂರ್ತೀವಿ. ಹೆಸರು ಮಕ್ಕಳಿಂದ ಹಿಡಿದು ಇವರು ಯಾವಾಗ ನಮಗೆ ಆರ್ಡರ್ ಕೊಡ್ತಾರೆ ಅಲ್ಲಿವರೆಗೂ ನಾವು ಇಲ್ಲೇ ಧರಣಿ ಕೂರ್ತೀವಿ. ಇದೆಲ್ಲ ನಿಮ್ಮ ಸಹಕಾರ ನಮಗೆ ರಕ್ಷಣೆ ಸೈನಿಕರು ಮತ್ತು ನಮ್ಮ ಹಸಿರು ಸೇನೆ ಇವರು ಎಲ್ಲರೂ ನಮಗೆ ಸಹಕಾರ ಕೊಡ್ತಿದ್ದಾರೆ. ಎಲ್ಲ ಒಂದು ದಯವಿಟ್ಟು ಎಲ್ಲರೂ ಒಳ್ಳೇದು ಮಾಡ್ಕೊಳ್ಳಿ. ಆಸ್ಪತ್ರೆಗೆ ಕೆಲಸ ಮಾಡಬೇಕು, ಕೂಲಿ ಮಾಡಬೇಕು, ಜೀವನ ಮಾಡಬೇಕು. ಇನ್ನೂ ಅವ್ರ ಮನೆ ಇಲ್ಲ. ಆ ಇರೋ ಮನೆ ಖಾಲಿ ಸೈಟ್ ಇದೆ. ಖಾಲಿ ಸೈಟ್ ಇಷ್ಟಕ್ಕಲ್ಲ, ಧರಣಿ ಕುತ್ಕೊಳ್ಳಿ ಅಂತ ಹೇಳಿದ್ದಾರೆ. ಆ ಕಾರಣದಿಂದ ಎಲ್ಲರನ್ನೂ ಮಕ್ಕಳು ಸಮೇತ ಕರ್ಕೊಂಡ್ಬಂದಿದ್ರು. ಮಳೆ ಇರೋದ್ರಿಂದ ಆ ಕಡೆ ಈ ಕಡೆಗೆ ಹೋಗಿದ್ರು. ಆದರೂ ಎಷ್ಟು ನಂದಿದ್ದಾರೆ ಅಂದರೆ ಈ ಮಳೆಯಲ್ಲಿ ನಿಂತ್ಕೊಂಡೆ ಮಾಡ್ತಾರೆ. ಆಮೇಲೆ ಆ ಶಿಲುಬೆ ಬೆಟ್ಟದ್ದು